ರಾಜಧಾನಿಯಲ್ಲಿ ಏರ್ಪೋರ್ಟ್ ಮಹಾಯುದ್ಧ. ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬೇಕು ಅನ್ನೋದು ಈಗ ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಅದು ಎಲ್ಲಿ ಆಗ್ಬೇಕು ಅನ್ನೋದೇ ಈಗ ದೊಡ್ಡ ಫೈಟ್. ಒಂದ್ ಕಡೆ ರಾಮನಗರ ಅಥವಾ ದಕ್ಷಿಣ ಬೆಂಗಳೂರು ಭಾಗದಲ್ಲೇ ಆಗ್ಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದ್ ಕಡೆ ತುಮಕೂರಿನ ಶಿರಾದಲ್ಲೇ ಆಗ್ಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಕೇಂದ್ರ ವಿಮಾನಯಾನ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಗಮನಿಸಿ, ಇದೇನು ಊರ ಮುಂದಿನ ಬಸ್ ಸ್ಟ್ಯಾಂಡ್ ಅಲ್ಲ, ರಾಜಕಾರಣಿಗಳು ಕೈ ತೋರಿಸಿದ ಕಡೆ ಕಟ್ಟೋಕೆ. ಇದು ಸಾವಿರಾರು ಎಕರೆ ಜಮೀನಿನ ಮೇಲೆ 16,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಮುಂದಿನ 100 ವರ್ಷಗಳನ್ನ ಲೆಕ್ಕಾಚಾರ ಹಾಕಿ ಕಟ್ಟೋ ಒಂದು ಬೃಹತ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಒಮ್ಮೆ ತಪ್ಪು ಜಾಗ ಆಯ್ಕೆ ಮಾಡಿದ್ರೆ ರಿವರ್ಸ್ ಗೇರ್ ಹಾಕೋಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಎಲ್ಲಿ ಏರ್ಪೋರ್ಟ್ ಬಂದ್ರೆ ಬೆಸ್ಟ್? ಯಾರ ವಾದದಲ್ಲಿ ಹೆಚ್ಚು ತಾಕತ್ತಿದೆ? ಯಾರ ಲೆಕ್ಕಾಚಾರ ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇದೆ? ಬನ್ನಿ ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ಮೊದಲನೇ ಪ್ರಶ್ನೆ, ಇನ್ನೊಂದು ಏರ್ಪೋರ್ಟ್ ಯಾಕ್ ಬೇಕು? ಆದ್ರೆ ಶಿರಾ ಬೆಸ್ಟಾ ದಕ್ಷಿಣ ಬೆಂಗಳೂರು ಬೆಸ್ಟಾ ಅಂತ ಮಾತಾಡೋದಕ್ಕೂ ಮುಂಚೆ ಒಂದು ಬೇಸಿಕ್ ಪ್ರಶ್ನೆಗೆ ಉತ್ತರ ಕೊಡಬೇಕು. ಬೆಂಗಳೂರಿಗೆ ನಿಜವಾಗಿಯೂ ಎರಡನೇ ಏರ್ಪೋರ್ಟ್ ಬೇಕಾ? ಉತ್ತರ ಖಂಡಿತ ಬೇಕು. 2008ರಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಶುರುವಾದಾಗ ಅಷ್ಟೊಂದು ದೊಡ್ಡ ಏರ್ಪೋರ್ಟ್ ಯಾಕ್ ಬೇಕು ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಆದ್ರೆ ಕಳೆದ 15ರಿಂದ 16 ವರ್ಷದಲ್ಲಿ ಬೆಂಗಳೂರು ಬೆಳೆದ ವೇಗ ಯಾರೂ ಊಹಿಸಿರ್ಲಿಲ್ಲ. ಇವತ್ತು ಬೆಂಗಳೂರು ಭಾರತದ ಐಟಿ ಕ್ಯಾಪಿಟಲ್, ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಏರೋಸ್ಪೇಸ್ ಹಬ್, ಜೊತೆಗೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಕೂಡ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ವೇಗವಾಗಿ ಏರ್ತಾ ಬಂದಿದೆ. ಒಂದೇ ವರ್ಷದಲ್ಲಿ ಸುಮಾರು 4.5 ಕೋಟಿ ಪ್ರಯಾಣಿಕರು ಈ ಏರ್ಪೋರ್ಟ್ ಬಳಸಿದ್ದಾರೆ. ಅಷ್ಟೇ ಅಲ್ಲ, 5 ಲಕ್ಷ ಟನ್ಗೂ ಹೆಚ್ಚು ಕಾರ್ಗೋ ಅಂದ್ರೆ ಸರಕು ಸಾಗಣೆ ಕೂಡ ಇಲ್ಲಿಂದಲೇ ಆಗ್ತಿದೆ. ಅಂದ್ರೆ ಇದು ಬರೀ ಜನ ಓಡಾಡೋ ಏರ್ಪೋರ್ಟ್ ಅಲ್ಲ, ಸಾವಿರಾರು ಕೋಟಿ ಮೌಲ್ಯದ ಔಷಧಿಗಳು, ಎಲೆಕ್ಟ್ರಾನಿಕ್ ಉತ್ಪನ್ನಗಳು, ಹೈಟೆಕ್ ವಸ್ತುಗಳು ಇಲ್ಲಿಂದಲೇ ಜಗತ್ತಿನ ಮೂಲೆ ಮೂಲೆಗೆ ಹೋಗ್ತಿವೆ. ತಜ್ಞರ ಅಂದಾಜಿನ ಪ್ರಕಾರ 2033ರಿಂದ 2035ರ ವೇಳೆಗೆ ಈಗಿರೋ ಏರ್ಪೋರ್ಟ್ ತನ್ನ ಗರಿಷ್ಠ ಸಾಮರ್ಥ್ಯ ತಲುಪಬಹುದು. ಸೊ ಎಷ್ಟೇ ಎಕ್ಸ್ಪ್ಯಾಂಡ್ ಮಾಡಿದ್ರೂ ಒಂದು ಹಂತದ ನಂತರ ಇನ್ನೊಂದು ಏರ್ಪೋರ್ಟ್ ಅನಿವಾರ್ಯ. ಆದ್ರೆ ಏರ್ಪೋರ್ಟ್ ಅಂದ್ರೆ ಖಾಲಿ ಜಾಗ ಸಿಕ್ಕಲ್ಲೆಲ್ಲ ಕಟ್ಟಿಬಿಡೋ ಪ್ರಾಜೆಕ್ಟ್ ಅಲ್ಲ. ಯಾರೋ ಒಬ್ಬ ರಾಜಕಾರಣಿ ಒಂದು ಪತ್ರ ಬರೆದ ತಕ್ಷಣ ಕೇಂದ್ರ ಸರ್ಕಾರ ಓಕೆ ಅಂತ ಮುದ್ರೆ ಹಾಕೋದು ಇಲ್ಲ. ಇದಕ್ಕೆ ಸರಿಯಾದ ಫೀಸಿಬಿಲಿಟಿ ಸ್ಟಡಿ ಆಗ್ಬೇಕು. ಅಂದ್ರೆ ಜಾಗ ಹೇಗಿದೆ, ಭೂಮಿ ಸಮತಟ್ಟಾಗಿದ್ಯಾ, ಮಣ್ಣಿನ ಗುಣ ಹೇಗಿದೆ, ಗಾಳಿಯ ದಿಕ್ಕು ಹೇಗಿದೆ, ವಿಮಾನಗಳ ಹಾರಾಟಕ್ಕೆ ಏರ್ ಸ್ಪೇಸ್ ಸಮಸ್ಯೆ ಇದೆಯಾ, ಪರಿಸರದ ಮೇಲೆ ಪರಿಣಾಮ ಏನು, ಇವೆಲ್ಲವನ್ನ ಕೇಂದ್ರ ಸರ್ಕಾರ, ಡಿಜಿಸಿಎ ಮತ್ತು ಸಂಬಂಧಪಟ್ಟ ಸಂಸ್ಥೆಗಳು ಸೂಕ್ಷ್ಮವಾಗಿ ಪರಿಶೀಲಿಸುತ್ತವೆ. ಹಾಗಾಗಿ ಇಲ್ಲಿ ಕೇವಲ ರಾಜಕೀಯ ಆಸೆಗಿಂತ ಟೆಕ್ನಿಕಲ್ ಆಗಿ ಯಾವ ಜಾಗ ಸ್ಟ್ರಾಂಗ್ ಇದೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಸೋಮಣ್ಣನ ಶಿರಾ ಅಸ್ತ್ರ, ತುಮಕೂರು ಪ್ಲಾನ್ ತಾಕತ್ತು. ಈಗ ಕೇಂದ್ರ ಸಚಿವ ಸೋಮಣ್ಣ ಅವರ ಶಿರಾ ಪ್ಲಾನ್ ಬಗ್ಗೆ ಮಾತಾಡೋಣ. ನೋಡೋಕೆ ಇದು ಬರೀ ಒಂದು ಲೆಟರ್ ತರ ಕಂಡ್ರೂ ಇದರ ಹಿಂದೆ ಒಂದು ದೊಡ್ಡ ಡೆವಲಪ್ಮೆಂಟ್ ಪ್ಲಾನ್ ಇದೆ. ಒಂದ್ ವೇಳೆ ಶಿರಾದಲ್ಲಿ ಏರ್ಪೋರ್ಟ್ ಬಂದ್ರೆ ಅದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಲ್ಲ. ಬದಲಿಗೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಬಳ್ಳಾರಿ ಹೀಗೆ ಇಡೀ ಮಧ್ಯ ಕರ್ನಾಟಕ, ಮಲೆನಾಡು ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಇದೊಂದು ಬೃಹತ್ ಗೇಟ್ವೇ ಆಗತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಕನೆಕ್ಟಿವಿಟಿ. ಶಿರಾ ನ್ಯಾಷನಲ್ ಹೈವೇ 48 ಮೇಲೆ ಇದೆ. ಜೊತೆಗೆ ಅದು ನೇರವಾಗಿ ಮುಂಬೈ ಬೆಂಗಳೂರು ಹಾಗೂ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ಗಳಿಗೆ ಕನೆಕ್ಟ್ ಆಗುತ್ತೆ. ಇದರಿಂದ ಲಾಭ ಏನ್ ಗೊತ್ತಾ? ತುಮಕೂರಿನಲ್ಲಿ ಈಗಾಗಲೇ ನಿಮ್ಸ್ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಇದೆ. ಗುಬ್ಬಿಯಲ್ಲಿ HAL ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಇದೆ. ಚಿತ್ರದುರ್ಗದಲ್ಲಿ DRDO ಕಚೇರಿ ಇದೆ. ಏರ್ಪೋರ್ಟ್ ಆ ಕಡೆ ಬಂದ್ರೆ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ಆನೆ ಬಲ ಬಂದ ಹಾಗೆ ಆಗತ್ತೆ. ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏರ್ಪೋರ್ಟ್ ಕಟ್ಟೋಕೆ ಬೇಕಾದ ಸಾವಿರಾರು ಎಕರೆ ಸರ್ಕಾರಿ ಜಮೀನು ಶಿರಾ ಭಾಗದಲ್ಲಿ ಸುಲಭವಾಗಿ ಸಿಗುತ್ತೆ. ಭೂಸ್ವಾಧೀನ ಮಾಡೋ ತಲೆನೋವು ಕಮ್ಮಿ ಇರುತ್ತೆ. ಜೊತೆಗೆ ಭೂಮಿಯೂ ಸಮತಟ್ಟಾಗಿದೆ. ಅಂದ್ರೆ ಟೆಕ್ನಿಕಲ್ ಆಗಿ ಸೋಮಣ್ಣ ಅವರ ವಾದ ತುಂಬಾನೇ ಸ್ಟ್ರಾಂಗ್ ಇದೆ. ಡಿಕೆಶಿ ದಕ್ಷಿಣ ರಣತಂತ್ರ, ಟಾರ್ಗೆಟ್ ಹೊಸೂರು. ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರಕ್ಕೆ ಬರೋಣ. ಅವ್ರ್ಯಾಕೆ ರಾಮನಗರ, ಹಾರೋಹಳ್ಳಿ ಅಥವಾ ದಕ್ಷಿಣ ಬೆಂಗಳೂರಿನ ಭಾಗದಲ್ಲೇ ಎರಡನೇ ಏರ್ಪೋರ್ಟ್ ಆಗ್ಬೇಕು ಅಂತಿದ್ದಾರೆ?
ಸಹಜವಾಗಿ ಇಲ್ಲಿ ಸ್ವಕ್ಷೇತ್ರದ ಮೇಲಿನ ಪ್ರೀತಿ ಇದೆ. ಆದ್ರೆ ಇದ್ರ ಹಿಂದೆ 2 ದೊಡ್ಡ ಲೆಕ್ಕಾಚಾರಗಳಿವೆ. ಒಂದು ಪ್ರಯಾಣಿಕರ ಡಿಮ್ಯಾಂಡ್, ಇನ್ನೊಂದು ಹೊಸೂರು ಫ್ಯಾಕ್ಟರ್. ನೋಡಿ, ಒಂದು ಏರ್ಪೋರ್ಟ್ ಸಕ್ಸಸ್ ಆಗ್ಬೇಕಾದ್ರೆ ಬರೀ ದೊಡ್ಡ ರನ್ವೇ ಇದ್ರೆ ಸಾಕಾಗಲ್ಲ. ಅದನ್ನ ಬಳಸೋ ಲಕ್ಷಾಂತರ ಜನ ಕೂಡ ಇರ್ಬೇಕು. ಇದನ್ನ ಏವಿಯೇಷನ್ ಭಾಷೆಯಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಅಂತಾರೆ. ಅಂದ್ರೆ ಏರ್ಪೋರ್ಟ್ ನ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ, ಅವರಿಗೆ ಅದು ಎಷ್ಟು ಅನುಕೂಲ ಅನ್ನೋದು. ಈ ಲೆಕ್ಕದಲ್ಲಿ ನೋಡಿದ್ರೆ ದಕ್ಷಿಣ ಬೆಂಗಳೂರು ಬಹಳ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ, ಬನ್ನೇರ್ಘಟ್ಟ ರಸ್ತೆ, ಕನಕಪುರ ರಸ್ತೆ, ಮೈಸೂರು ರಸ್ತೆ, ಈ ಭಾಗದಲ್ಲಿರೋ ಲಕ್ಷಾಂತರ ಜನರಿಗೆ ಹಾರೋಹಳ್ಳಿ ಅಥವಾ ದಕ್ಷಿಣ ಭಾಗದ ಏರ್ಪೋರ್ಟ್ ದೇವನಹಳ್ಳಿಗಿಂತ ಬಹಳ ಹತ್ರ ಆಗ್ಬೋದು. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದ ಜನರಿಗೂ ಇದು ಹೆಚ್ಚು ಅನುಕೂಲವಾಗಬಹುದು. ಜೊತೆಗೆ ಹೊಸೂರು ಕೂಡ ಇದೆ. ಗಮನಿಸಿ, ನಮ್ಮ ಪಕ್ಕದ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಬರೋಬ್ಬರಿ 2,000 ಎಕರೆ ಜಾಗದಲ್ಲಿ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಟೋಕೆ ಹೊರಟಿದೆ. ಇದು ನಮಗೆ ಯಾಕೆ ಡೇಂಜರ್? ಯಾಕಂದ್ರೆ ಹೊಸೂರು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ 30ರಿಂದ 40 ನಿಮಿಷದ ದಾರಿಯಲ್ಲಿದೆ. ಒಂದ್ ವೇಳೆ ಹೊಸೂರಿನಲ್ಲಿ ಏರ್ಪೋರ್ಟ್ ರೆಡಿ ಆದ್ರೆ ಸರ್ಜಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಭಾಗದ ಐಟಿ ಮಂದಿ ಹಾಗೂ ಬಿಸಿನೆಸ್ ಮ್ಯಾನ್ಗಳು ನಮ್ಮ ದೇವನಹಳ್ಳಿಗೆ ಹೋಗೋ ಬದಲು ಪಕ್ಕದಲ್ಲೇ ಇರೋ ಹೊಸೂರಿಗೆ ಹೋಗೋಕೆ ಶುರು ಮಾಡ್ತಾರೆ. ಆಗ ಕರ್ನಾಟಕಕ್ಕೆ ಬರಬೇಕಾದ ಟ್ಯಾಕ್ಸ್ ಮತ್ತು ಬಿಸಿನೆಸ್ ನೇರವಾಗಿ ತಮಿಳುನಾಡಿನ ಪಾಲಾಗುತ್ತೆ. ಇದನ್ನ ತಡಿಲೇಬೇಕು ಅನ್ನೋದೇ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಸಾವಿರಾರು ಎಕರೆ ಭೂಮಿ ಸ್ವಾಧೀನ ಮಾಡೋದು, ಹೊಸೂರಿಗೆ ಸರಿಯಾದ ಕೌಂಟರ್ ಕೊಡ್ಬೇಕು ಅಂದ್ರೆ ನಮ್ಮ 2ನೇ ಏರ್ಪೋರ್ಟ್ ದಕ್ಷಿಣ ಬೆಂಗಳೂರಲ್ಲೇ ಆಗ್ಬೇಕು. ಹಾರೋಹಳ್ಳಿ ಅಥವಾ ಕನಕಪುರ ರಸ್ತೆ ಭಾಗದಲ್ಲಿ ಏರ್ಪೋರ್ಟ್ ಬಂದ್ರೆ ಬೆಂಗಳೂರು ಸೌತ್ನ ಐಟಿ ಉದ್ಯೋಗಿಗಳಿಗೆ ತುಂಬಾ ಹತ್ರ ಆಗುತ್ತೆ. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜನರಿಗೂ ಅನುಕೂಲ ಆಗುತ್ತೆ ಅನ್ನೋದು ಡಿಕೆಶಿ ಅವರ ಪಕ್ಕಾ ಲೆಕ್ಕಾಚಾರ. ಗ್ರೌಂಡ್ ರಿಪೋರ್ಟ್, ಟೆಕ್ನಿಕಲ್ ಆಗಿ ಯಾರು ಪಾಸ್, ಯಾರು ಫೇಲ್. ಈಗ ಅಸಲಿ ಗ್ರೌಂಡ್ ರಿಯಾಲಿಟಿ ಕಡೆ ಬರೋಣ. ಮ್ಯಾಪ್ನಲ್ಲಿ ಗೆರೆ ಎಳೆದಷ್ಟು ಸುಲಭ ಅಲ್ಲ ಏರ್ಪೋರ್ಟ್ ಕಟ್ಟೋದು. ಇದಕ್ಕೆ ಟೆಕ್ನಿಕಲ್ ಫೀಸಿಬಿಲಿಟಿ ಅಂದ್ರೆ ಕಾರ್ಯಸಾಧ್ಯತೆ ಬಹಳ ಮುಖ್ಯ. ಈ ವಿಚಾರದಲ್ಲಿ ಯಾರು ಪಾಸ್, ಯಾರು ಫೇಲ್? ಮೊದಲು ದಕ್ಷಿಣ ಬೆಂಗಳೂರಿನ ಹಾರೋಹಳ್ಳಿ ಕಡೆ ನೋಡೋಣ. ಇದರ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಜಾಗ. ಇಲ್ಲಿ 1 ಗುಂಟೆ ಜಾಗದ ಬೆಲೆ ಕೂಡ ಚಿನ್ನಕ್ಕಿಂತ ದುಬಾರಿ. ಹಾಗಾಗಿ ರೈತರಿಂದ ಭೂಸ್ವಾಧೀನ ಮಾಡೋದು ಖಂಡಿತ ಸುಲಭದ ಮಾತಲ್ಲ. ಅಷ್ಟೇ ಅಲ್ಲ, ಇದೊಂದು ಗುಡ್ಡಗಾಡು ಪ್ರದೇಶ. ಏರ್ಪೋರ್ಟ್ ನ ರನ್ವೇ ಮಾಡ್ಬೇಕು ಅಂದ್ರೆ ಭೂಮಿ ಫುಲ್ ಫ್ಲಾಟ್ ಆಗಿರ್ಬೇಕು. ಇಲ್ಲಿರೋ ಬೆಟ್ಟ ಗುಡ್ಡಗಳನ್ನ ಲೆವೆಲ್ ಮಾಡೋಕೆ ಸಾವಿರಾರು ಕೋಟಿ ಎಕ್ಸ್ಟ್ರಾ ಖರ್ಚಾಗತ್ತೆ. ಜೊತೆಗೆ ಪಕ್ಕದಲ್ಲೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಹಾಗೂ ಇದು ಆನೆಗಳ ಕಾರಿಡಾರ್. ಹಾಗಾಗಿ ಪರಿಸರವಾದಿಗಳ ವಿರೋಧ ಗ್ಯಾರಂಟಿ. ಇನ್ನೊಂದು ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಏರ್ ಸ್ಪೇಸ್. ಈ ಭಾಗದಲ್ಲಿ ಈಗಾಗಲೇ HAL ವಿಮಾನ ನಿಲ್ದಾಣ ಇದೆ. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್ ಮಾರ್ಗ ಕೂಡ ಇದೆ. ಹೀಗಾಗಿ ವಿಮಾನಗಳ ಹಾರಾಟದ ಮಾರ್ಗ ಒಂದಕ್ಕೊಂದು ಕ್ಲಾಶ್ ಆಗೋ ಸಾಧ್ಯತೆ ಬಹಳಷ್ಟಿದೆ. ಈಗ ಶಿರಾದ ಪ್ಲಸ್ ಮತ್ತು ಮೈನಸ್ ನೋಡೋಣ. ಶಿರಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಲ್ಯಾಂಡ್. ಇಲ್ಲಿ ಸರ್ಕಾರಿ ಜಮೀನು ಸಾಕಷ್ಟು ಲಭ್ಯ ಇದೆ. ಭೂಸ್ವಾಧೀನ ತುಂಬಾ ಈಸಿ. ಜಾಗ ಕೂಡ ಬಹುತೇಕ ಸಮತಟ್ಟಾಗಿದೆ. ಮತ್ತು ನಾನು ಮೊದಲೇ ಹೇಳ್ದಾಗೆ DGCAನ 150 ಕಿಲೋಮೀಟರ್ ರೂಲ್ಸ್ಗೆ ಶಿರಾ ಪಕ್ಕಾ ಮ್ಯಾಚ್ ಆಗುತ್ತೆ. ಆದ್ರೆ ಶಿರಾದ ಒಂದೇ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ದೂರ. ಬೆಂಗಳೂರಿನ ಐಟಿ ಮಂದಿಗೆ ಶಿರಾ ಅಂದ್ರೆ ಬೇರೆ ಊರಿಗೆ ಹೋದಷ್ಟೇ ದೂರ ಅನ್ಸುತ್ತೆ. ಫೈನಲ್ ಬಾಸ್ ಯಾರು? ಮುಂದೇನಾಗುತ್ತೆ? ಹಾಗಾದ್ರೆ ಕೊನೆಗೆ ನಿರ್ಧಾರ ಯಾರು ತಗೊಳ್ತಾರೆ? ಸೋಮಣ್ಣನವರ ಅಥವಾ ಡಿಕೆ ಶಿವಕುಮಾರ್ ಅವರ? ಉತ್ತರ ಇಬ್ರೂ ಅಲ್ಲ. ಯಾಕಂದ್ರೆ ಸದ್ಯಕ್ಕೆ ಕೇವಲ ಪ್ರಸ್ತಾವನೆಗಳು ಅಂದ್ರೆ ಪ್ರಪೋಸಲ್ಸ್ ಮಾತ್ರ ಹೋಗಿವೆ. ರಾಜ್ಯ ಸರ್ಕಾರ ಲೆಟರ್ ಕಳುಹಿಸಿದ ತಕ್ಷಣ ಕೇಂದ್ರ ಸರ್ಕಾರ ಓಕೆ ಅಂತ ಸೀಲ್ ಹಾಕಲ್ಲ. ಇಲ್ಲಿ ಕೊನೆಯ ಮಾತು ಹೇಳೋದು ಟೆಕ್ನಿಕಲ್ ರಿಪೋರ್ಟ್ಸ್. ಹೌದು, KPMG ಅಂತಹ ಗ್ಲೋಬಲ್ ಏಜೆನ್ಸಿಗಳು ಹಾಗೂ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಡೀಟೇಲ್ಡ್ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡುತ್ತೆ. ಪರಿಸರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಡಬೇಕು. ಆರ್ಥಿಕವಾಗಿ ಇದು ವರ್ಕೌಟ್ ಆಗುತ್ತಾ ಅಂತ ಲೆಕ್ಕಾಚಾರ ಆಗಬೇಕು. ಕೊನೆಗೆ ಕೇಂದ್ರ ವಿಮಾನಯಾನ ಸಚಿವಾಲಯ ಇದಕ್ಕೆ ಫೈನಲ್ ಅಪ್ರೂವಲ್ ಕೊಡುತ್ತೆ. ಇದೆಲ್ಲದರ ಮಧ್ಯೆ ಒಂದು ವಿಷಯ ಮಾತ್ರ ಖಚಿತ. ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಎಲ್ಲಿ ಆಗಬೇಕು ಅನ್ನೋ ಪ್ರಶ್ನೆ ಕೇವಲ ಒಂದು ನಗರದ ಟ್ರಾಫಿಕ್ ಸಮಸ್ಯೆ ಅಲ್ಲ. ಇದು ಇಡೀ ಕರ್ನಾಟಕದ ಮುಂದಿನ 50 ವರ್ಷಗಳ ಭವಿಷ್ಯ. ನಮ್ಮ ರಾಜ್ಯದ ಅಭಿವೃದ್ಧಿ ಕೇವಲ ಬೆಂಗಳೂರಿನಲ್ಲೇ ಕೇಂದ್ರೀಕೃತ ಆಗಬೇಕಾ ಅಥವಾ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಕಡೆಗೂ ವಿಸ್ತರಣೆ ಆಗಬೇಕಾ ಅನ್ನೋದನ್ನ ಈ ಒಂದೇ ಒಂದು ಪ್ರಾಜೆಕ್ಟ್ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಈ ಡೆಪ್ತ್ ಅನಾಲಿಸಿಸ್ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಪ್ರಕಾರ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬಂದ್ರೆ ರಾಜ್ಯಕ್ಕೆ ಲಾಭ? ತುಮಕೂರಿನ ಶಿರಾದಲ್ಲ ಅಥವಾ ದಕ್ಷಿಣ ಬೆಂಗಳೂರಿನಲ್ಲ? ಯಾಕೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ಮಸ್ತ್ ಮಗ.